ರಾಜಭವನ ಬಳಿಕ ಪ್ರಧಾನಿ ಕಚೇರಿಯ ಹೆಸರು ಬದಲು, ಸೇವಾ ತೀರ್ಥ ಎಂದು ಮರುನಾಮಕರಣ, ಸಂಸ್ಕೃತಿ ಮೌಲ್ಯ ಪರಿಗಣಿಸಿ ಬದಲಾವಣೆ. ಎಸ್ಐಆರ್ ಚರ್ಚೆಗೆ ಒಪ್ಪಿಗೆ, ಸ್ಪೀಕರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಹಮತ. ಇಂದಿನಿಂದ 3 ದಿನ ಕೆಪೆಕ್ನಿಂದ ತರಬೇತಿ, ಕೃಷಿ ಆಹಾರ ಉತ್ಪನ್ನಗಳ ರಫ್ತು ಪ್ರಕ್ರಿಯೆ ಕುರಿತು ಸುವಿಸ್ತಾರ ತರಬೇತಿ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಇನ್ನು ಪಿಎಫ್, ಇಎಸ್ಐ ಸೌಲಭ್ಯ, ಒಟ್ಟು 48,756 ನೌಕರರಿಗೆ ಅನುಕೂಲ. ಇಂದು ದಕ್ಷಿಣ ಆಫ್ರಿಕಾ ವಿರುದ್ಧ 2ನೇ ಏಕದಿನ ಪಂದ್ಯ, ಆತ್ಮವಿಶ್ವಾಸದಲ್ಲಿ ಭಾರತ, ಸರಣಿ ಗೆಲುವು ರಾಹುಲ್ ಪಡೆ ಗುರಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು. ಉಳಿದಂತೆ ಟಿಸಿ ನೀಡಲು 15 ದಿನ ಗಡುವು, ಶಾಲೆಗಳಿಗೆ ಸೂಚನೆ, ಶುಲ್ಕ ಬಾಕಿ ಕಾರಣ ನೀಡಿ ವಿಳಂಬ ಸಲ್ಲ. ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡಾ 43ರಷ್ಟು ಏರಿಕೆ, ಅಕ್ಟೋಬರ್ ನವೆಂಬರ್ನಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ದಾಖಲೆ ಪ್ರಮಾಣದ ಹೆಚ್ಚಳ. ಎಲ್ಕೆಜಿಗೂ ಬಿಸಿಯೂಟ ಶುರು, ಡಿಸೆಂಬರ್ 1ರಿಂದಲೇ ಜಾರಿಗೆ ಬರುವಂತೆ ಸರ್ಕಾರದಿಂದ ಆದೇಶ. ಪೌಷ್ಟಿಕ ಆಹಾರವಾಗಿ ಮೊಟ್ಟೆ, ಬಾಳೆಹಣ್ಣು ಕೂಡ ವಿತರಣೆ. ದಿಲ್ಲಿ ಬಳಿಕ ಬೆಂಗಳೂರಲ್ಲೂ ವಿಮಾನ ಸೇವೆ ಏರುಪೇರು, ದಿಢೀರ್ ರಾಡಾರ್ ಸಮಸ್ಯೆ, 70ಕ್ಕೂ ಅಧಿಕ ವಿಮಾನ ಸಂಚಾರ ವ್ಯತ್ಯಯ, 22 ವಿಮಾನ ಪ್ರಯಾಣ ರದ್ದು, ಇಂದೂ ಸಮಸ್ಯೆಯಾಗುವ ಸಾಧ್ಯತೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ, ದೇವದತ್ತ ಸಿಡಿಲಬ್ಬರ, ಕುಸಿದ ತಮಿಳುನಾಡು, ಜಯದ ಹಾದಿಗೆ ಮರಳಿದ ಕರ್ನಾಟಕ.